Hi children, good morning. Yes, I'm, I'm taking social science class for 7th standard students. Topic is Bhakti culture and Sufi heritage. Bhakti culture and Sufi heritage. Okay, in previous class we have learned about the Bhakti Sufi saints of South India and also Andala Akkamahadevi. Andala's original name is what? Goda Devi and Akkama Devi and Purandara Dasa you have learned. Today let us learn about the Kanaka Dasa 1508 to 1606 CE. Shishinala Sharifa Bhakti Heritage of North India. Kabira Dasa 1398 to 1518 and Guru Nanak 1469 to 1539 CE. Okay children, come to the point, come to the lesson. Let us see what is. Yes students, see the book. Can you see? Yes. Today let us learn about the Kanakadasa. Kanakadasa in 1508 to 1600 CE. Kanakadasa is one of the famous Kirtanakaras of Dasa literature. Kanakadasa is one of the famous Kirtanakaras of Dasa literature. He was born about 1508 CE at Bada village of Bankapura Taluk in Haveri district. He was born in 1508 CE at Bada village of Bankapura Taluk in Haveri district. Timmappa was his original name. Or Kanakadasa's original name is Timmappa. Birappa and Bachama were his parents. His father name is Birappa and his mother name is Bachama. He was a warrior and also a poet. He was a warrior and also a poet. He was a warrior and also a poet. He headed a group of over 78 villages. 78 villagesಗೆ ಇವರು ಏನಾಗಿದ್ರು, ಮುಖ್ಯಸ್ಥರಾಗಿದ್ದರು, ಹೆಡ್ ಆಗಿದ್ದರು. ಅವಾಗ ಏನಂತ ಇದ್ರು, ಕನ್ನಡದಲ್ಲಿ ನಾಡಗೌಡರು ಅಂತ ಕರಿತಾ ಇದ್ರು. ಫುಲ್ 78 ವಿಲೇಜಸ್ಗೆ ಇದಾಗಿದ್ರು. ಇಟ್ ಈಸ್ ಸೆಡ್ that he found a pot full of gold and he came to be known as ಕನಕನಾಯಕ. ಹಿಂದೆ ಹೇಳ್ತಾ ಇದ್ರು ಏನಂತ, ಅವರಿಗೆ ಒಂದು ಮಡಿಕೆ ತುಂಬ ಏನು ಸಿಕ್ಕಿತ್ತು, ಗೋಲ್ಡ್ ಸಿಕ್ಕಿತ್ತು. ಹಂಗಾಗಿ ಏನು ಮಾಡಿದ್ರು ಅವರು, ಆವಾಗಿಂದ ಅವ್ರಿಗೆ ಏನಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದರು, ಕನಕನಾಯಕ. ಅಂದರೆ ಅವರಿಗೆ ಬಂಗಾರ ಸಿಕ್ಕಿತ್ತಲ್ವ, ಬಂಗಾರ ಕನಕ ಅಂತ ಕೂಡ ಹೇಳ್ತಾರಲ್ವ. ಹಾಗಾಗಿ ಅವಾಗಿಂದ ಅವರಿಗೆ ಕನಕನಾಯಕ ಅಂತ ಹೇಳ್ಬಿಟ್ಟು ಹೆಸರು ಬಂತು. ಈ ಅನೌನ್ಸ್ಡ್ ವರ್ಡ್ಲಿ ಥಿಂಗ್ಸ್ ಆ್ಯಂಡ್ ಬಿಕೇಮ್ ಎ ಡಿಸಿಪಲ್ ಆಫ್ ವ್ಯಾಸರಾಯ. ಈ ರಿನೌನ್ಸ್ಡ್ ವರ್ಡ್ಲಿ ಥಿಂಗ್ಸ್ ಆ್ಯಂಡ್ ಬಿಕೇಮ್ ಎ ಡಿಸಿಪಲ್ ಆಫ್ ವ್ಯಾಸರಾಯ. ಅವ್ರಿಗೇನಂತ ಅನ್ನಿಸ್ತು, ಕೌಟುಂಬಿಕ ಜೀವನದಲ್ಲಿ ಅವರಿಗೆ ಏನಾಯಿತು, ಈ ವಾಸ್ ರಿನೌನ್ಸ್ ವರ್ಡ್ಲಿ ಅಂದ್ರೇನು, ವೈರಾಗ್ಯ ಬಂದ್ಬಿಟ್ಟು ಅವ್ರು ಏನು ಮಾಡಿದರು, ಅವರು ಫಾಲೋಯರ್ ಆದರು. ಯಾರಿಗೆ? ವ್ಯಾಸರಾಯರ ಶಿಷ್ಯರಾದರು, ವ್ಯಾಸರಾಯರ ಸ್ಟೂಡೆಂಟ್ ಆದರು. ಲೇಟರ್ ಈ ಕೇಮ್ ಟು ನೋನ್ ಆ್ಯಸ್ ಕನಕದಾಸ. ಆಮೇಲೆ ಅವರಿಗೆ ಹೆಸರು ಕನಕದಾಸ ಅಂತ ಬಂತು. ಈ ಹ್ಯಾಸ್ ಕಾಂಪೋಸ್ಡ್ ಮೆನಿ ಕೀರ್ತನಾಸ್ ವಿತ್ ಎ ಪೆನ್ ನೇಮ್ ಆಫ್ ಆದಿಕೇಶವ. ಇವರು ಪೆನ್ ನೇಮ್ ಆದಿಕೇಶವ ಅಂತ ಇಟ್ಕೊಂಡು ಎಷ್ಟೊಂದು ಕೀರ್ತನೆಗಳನ್ನು ಬರೆದ್ರು. ಆದಿಕೇಶವ ವಾಸ್ ಇಸ್ ಪರ್ಸನಲ್ ಗಾಡ್. ಆದಿಕೇಶವ ವಾಸ್ ಇಸ್ ಪರ್ಸನಲ್ ಗಾಡ್. ಸೊ ಈ ಕೆಪ್ಟ್ ದ pen name to the Kirtanas Adikeshava. He has criticized the superstitions of the society in his songs and has preached the simple path of attaining moksha in them. ಹಾಗೆ ಅವರು ಏನು ಮಾಡಿದರು, ಸೂಪರ್ಸ್ಟಿಷಿಯಸ್ ಕ್ರಿಟಿಸೈಸ್ ಮಾಡಿದರು. ಹಾಗೆ ಮೂಢನಂಬಿಕೆಗಳು ಅಂತ ಕರಿತೀವಲ್ವ, ಅದನ್ನೆಲ್ಲ ಏನು ಮಾಡಿದರು, ಅವರು ಖಂಡಿಸಿದರು. ಹಾಗೆ ಅವರ ಹಾಡುಗಳಲ್ಲಿ ಏನಿತ್ತು, ಸರಳವಾಗಿ ಮೋಕ್ಷವನ್ನು ಹೇಗೆ ಇದು ಮಾಡ್ಕೋಬೋದು ಅನ್ನೋದು ಸರಳ ಮಾರ್ಗವನ್ನು ಬೋಧಿಸಿದ್ರು ಅವರು.
ಈ ಹ್ಯಾಸ್ ಆಲ್ಸೋ ಕ್ರಿಟಿಸೈಸ್ ಕ್ಯಾಸ್ಟ್ ಸಿಸ್ಟಮ್ ಇನ್ ಇಸ್ ಸಾಂಗ್. ಅವರ ಕೀರ್ತನೆಗಳಲ್ಲಿ ಜಾತಿ ಪದ್ಧತಿಯನ್ನು ಕೂಡ ಅವರು ಏನು ಮಾಡಿದರು, ಖಂಡಿಸಿದರು. ಸಿಯರ್ ಕನಕನ ಕಿಂಡಿ. ದ ಪ್ರಿಸ್ಟ್ ಆಫ್ ಉಡುಪಿ ಟೆಂಪಲ್ ಸ್ಟಾಪ್ಸ್ ಕನಕ ಫ್ರಮ್ entering the temple. It is said that Lord Krishna, pleased by his devotion, turned his face towards west for Kanaka. ಏನು ಮಾಡಿದರು, ಪ್ರೀಸ್ಟ್ ಅಂದರೆ ಪೂಜಾರಿ, ಉಡುಪಿ ದೇವಸ್ಥಾನದ ಪೂಜಾರಿ, ನೀನು ಒಳಗಡೆ ಬರಬೇಡ ದೇವಸ್ಥಾನದಲ್ಲಿ ಅಂತೇಳಿ ಎಂಟ್ರಿ ಕೊಡಲಿಲ್ಲ. ಆದರೆ ಲಾರ್ಡ್ ಕೃಷ್ಣ ಏನು ಅವರ ಭಕ್ತಿಗೆ, ಕನಕದಾಸರ ಭಕ್ತಿಗೆ ಮೆಚ್ಚಿಬಿಟ್ಟು ಏನು ಮಾಡಿದರು, ಈಸ್ಟ್ ಕಡೆ ಮುಖ ಇದ್ದದ್ದನ್ನು, ಪೂರ್ವದ ಕಡೆ ಮುಖ ಇದ್ದದ್ದನ್ನು ಎಷ್ಟು ಪಶ್ಚಿಮದ ಕಡೆಗೆ ದೇವರೇ ಮುಖವನ್ನು ತಿರುಗಿಸ್ಕೊಂಡು ಕನಕನಿಗೆ ದರ್ಶನವನ್ನು ಕೊಟ್ಟರು ಅಂತ ಹೇಳ್ತಾರೆ. ಈಗಲೂ ಕೂಡ ನಾವು ಎಲ್ಲಿಂದ ನೋಡ್ತೀವಿ, ದೇವಸ್ಥಾನದಲ್ಲಿ ಗೊತ್ತಿದೆ ಅಲ್ಲ ಮಕ್ಕಳೇ, ಹಿಂದ್ಗಡೆ ಕಿಟಕಿಯಿಂದ ಕೃಷ್ಣನ ದರ್ಶನವನ್ನು ಪಡಿತೀವಿ. ಅದಕ್ಕೇನಂತ ಕರಿತೀವಿ, ಕನಕನ ಕಿಂಡಿ ಅಂತ ಕರಿತೀವಿ. ದಿಸ್ ವಾಸ್ ನೇಮ್ಡ್ ಆಸ್ ದ ಕನಕನ ಕಿಂಡಿ. ಕನಕದಾಸ ರೋಟೆ ಹರಿ ಭಕ್ತಿಸಾರ, ನಲಚರಿತೆ, ರಾಮಧ್ಯಾನ ಚರಿತೆ, ಷಟ್ಪದಿ ಎಪಿಕ್ಸ್, ಮೋಹನ ತರಂಗಿಣಿ, ದ ಸಂಗೀತ ಕಾವ್ಯ. He wrote these all. Okay. Next come to the Shishinala Sharifa. Shishinala Sharifa is the first Kannada Muslim mystic poet. He was a Muslim poet, but he is writing a Kannada. He is known for as ಕಬೀರ್ ಆಫ್ ಕರ್ನಾಟಕ. ಇವರನ್ನು ಕಬೀರ್ ಆಫ್ ಕರ್ನಾಟಕ ಅಂತಲೇ ಹೆಸರುವಾಸಿ ಫೇಮಸ್ ಆಗಿದ್ದಾರೆ. ಈ ವಾಸ್ ಬಾರ್ನ್ ಇನ್ 1819 CE ಆಟ್ ಶಿಶುನಾಳ್. ಇವರು 1890ನಲ್ಲಿ ಇಲ್ಲಿ ಶಿಶುನಾಳಲ್ಲಿ ಹುಟ್ಟಿದರು. ಇಸ್ ಪೇರೆಂಟ್ಸ್ ವರ್ ಇಮಾಮ್ ಸಾಬ್, ಮದರ್ ಅಜ್ಮಾ. ಅವರ ತಂದೆ ಹೆಸರು ಇಮಾಮ್ ಸಾಬು, ಅವ್ರ ಮದರ್ ಹೆಸರು ಅಜ್ಮಾ. ಈ ಸ್ಟಡಿಡ್ ಬೋತ್ Hindu and Islamic religion in his childhood. In his childhood, he learnt both Hindu and Islamic religion. Later, he passed his Mulki exam and served as a teacher for some times. He passed his Mulki exam, means Madrasa exams will be there. For that they will tell Mulki exams. He passed his Mulki exam and he became a teacher for some times. He took a Diksha from Govinda Bhatta and wrote many Tattvapadas. He got Diksha from Govinda Bhatta and wrote many Tattvapadas. In his poems, one can find Rivayata and Moram words. Among those songs, Kalagapada, Dharmuki, Niti Pada, Alavai Pada and Sawal Jawab Pada are famous. We can see his grave in Shishinal. He tried to spread humanity behind the barriers of caste and religions. Okay. Next come to Bhakti heritage of North India. Bhakti heritage of North India. Kabir Das. He was from 1398 to 1518 CE. Kabir Das is a famous saint of Bhakti cult. Kabir Das is also a famous saint of Bhakti cult and was a disciple of Ramananda. He was a disciple, he was a student of Ramananda. He tried to bring harmony between Hindu and Muslim religion. He also tried to bring the harmony between the Hindu and Muslims. He was an adopted son of Muslim weaver couple Neeru and Neema of Varanasi. He was a adopted son. ಅಂದ್ರೇನು, ದತ್ತುಪುತ್ರ. ಮುಸ್ಲಿಂ ನೇಕಾರರ ಮಾಡ್ತಿದ್ದಂಥ ನೀರು ಮತ್ತು ನೀಮ ಅನ್ನೋ ಅಂಥ ದಂಪತಿಗಳ ದತ್ತುಪುತ್ರ ಆಗಿದ್ದರು. ಇವರು ವಾರಣಾಸಿಯಲ್ಲಿ ಇದ್ದರು. ಈ ಕಂಡಮ್ ಕ್ಯಾಸ್ಟ್ ಸಿಸ್ಟಮ್. ಈ ಆಲ್ಸೋ ಕಂಡಮ್ ದ ಕ್ಯಾಸ್ಟ್ ಸಿಸ್ಟಮ್, ಲಕ್ಸುರಿಯಸ್ ಲೈಫ್ ಆ್ಯಂಡ್ ಆಲ್ಸೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರಿಲಿಜಿಯನ್. Allah and Rama are the two names of one God. He is always saying Allah and Rama are the two names of one God. He said, he described Hindu and Muslim as parts of same clay. ಹಾಗೆ ಏನೆಂದರು, ಹಿಂದೂ ಮತ್ತು ಮುಸ್ಲಿಂ ಅಂದರೆ ಎರಡು ಪಾರ್ಟು, ಆದರೆ ಅದು ಯಾವುದು ಒಂದೇ
ಕ್ಲೇ ಮಣ್ಣಿಂದ ಮಾಡಿದಂತಹದ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಕಬೀರ್ ಟೋಲ್ಡ್ ದಟ್ he is the son of Rama and Allah. He said that he is the son of Rama and Allah. According to him, it is not possible to see God by fasting, torturing the torturing the body. He is telling we cannot it is not possible to see the God by doing fasting or torturing the body or sacred pilgrimages. It is only possible by scared devotions. He taught his philosophy through Doha, 2 lines poem, which is simple and easy to understand by common ಮ್ಯಾನ್. ಇವರ ಫಿಲಾಸಫಿಯಲ್ಲಿ ಒಂದು ದೋಹ ಅಂತೇಳಿ ಒಂದು 2 lines ಪೋಯಮ್ ಬರೆದಿದ್ದಾರೆ. ಅದು ಸಿಂಪಲ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಫಾರ್ ಕಾಮನ್ ಪೀಪಲ್. ಇಸ್ ಫಾಲೋಯರ್ಸ್ ಆರ್ ಆಲ್ಸೋ ಕಾಲ್ಡ್ ಕಬೀರ್ ಪಂಥಾಸ್. ಇಸ್ ಫಾಲೋಯರ್ಸ್ ಇಸ್ ಕಾಲ್ಡ್ ಕಬೀರ್ ಪಂಥಾಸ್. ನೆಕ್ಸ್ಟ್ ಕಮ್ ಟು ದ ಕನಕ ಗುರು ನಾನಕ್. Next come to Guru Nanak, 1469 to 1539 CE. Guru Nanak is the founder of Sikh religion. Guru Nanak is the founder of Sikh religion. He was born in 1469 at Talwandi in Punjab. Now it is in Pakistan. Mehta Kallu Chanda and Tirupata were his parents. He stressed on good views of Hindu and Muslim religions. He stressed on the good views of the Hindu and Muslim religions. His songs called as Japji are in Grantha Sahib. He also wrote a songs called Japji. It is in the Grantha Sahib. Grantha Sahib is a sacred book of Sikhs, holy book of Sikh. Sikh culture was given importance for japa and good deeds. Sikh religion gave importance for the japa and also good deeds. He stressed on gender equality. He also stressed on gender equality. Nanak had a great belief in the existence of God. Nanak is a great belief in the existence of a God. God is one and eternal. He proclaimed, he said, one can gain Guru through Bhakti, and with Bhakti one can attain Mukti. He is saying what he is saying. He said, gain Guru through the Bhakti. Bhakti ಮೂಲಕ ಗುರುವನ್ನು ಗೆಲ್ಲು, ಹಾಗೆ ವಿತ್ ಭಕ್ತಿ ಒನ್ ಕ್ಯಾನ್ ಅಟೇನ್ ಎ ಮುಕ್ತಿ ಅಂತ ಹೇಳ್ಬಿಟ್ಟು ಹೇಳಿದರು. ಈ ಅಪೋಸ್ಡ್ ಸೋಷಿಯಲ್ ಈವಿಲ್ಸ್ ಲೈಕ್ ಐಡಲ್ ವರ್ಷಿಪಿಂಗ್. ಅಪೋಸ್ ಮಾಡಿದರು ಯಾವುದು? ಐಡಲ್ ವರ್ಷಿಪಿಂಗು, ಕ್ಯಾಸ್ಟಿಸಮ್, ಸತಿ ಸಿಸ್ಟಮ್, ಇದನ್ನೆಲ್ಲ ಅವರು ಖಂಡಿಸ್ತಾ ಇದ್ರು. ಡ್ಯೂರಿಂಗ್ ಒನ್ ಆಫ್ ಹೀಸ್ ಟ್ರಾವೆಲ್ಸ್ ಈ ವಿಸಿಟೆಡ್ ಕರ್ನಾಟಕ. ಒಂದು ಸರಿ ಅವರು ಟ್ರಾವೆಲ್ ಮಾಡಬೇಕಾದ್ರೆ ಕರ್ನಾಟಕಕ್ಕೂ ಕೂಡ ವಿಸಿಟ್ ಮಾಡಿದ್ರು. ಈ ಸ್ಟೇಡ್ ಇನ್ ಬೀದರ್. ಈ ಸ್ಟೇಡ್ ಇನ್ ದ ಬೀದರ್ ಆ್ಯಂಡ್ ದ ಪ್ಲೇಸ್ ಕಾಲ್ಡ್ ನಾನಕ್ ಜಹೀರ್. ಆ ಪ್ಲೇಸ್ಗೆ ನಾನಕ್ ಜಹೀರ್ ಅಂತ ಕರೀತಾರೆ. ಸ್ವೀಟ್ ವಾಟರ್ ಸ್ಪ್ರಿಂಗ್ ಇದೆ ಅಲ್ಲಿ, ಸಿಹಿ ನೀರಿನ ಬುಗ್ಗೆ ಇದೆ. ನೆಕ್ಸ್ಟ್ ಕಮ್ ಟು ತುಳಸಿ ದಾಸ್ ಇನ್ 1532 to 1623 CE. Tulsidas was the first to support Bhakti Marga in North India. Tulsidas was the first to support the Bhakti Marga in North India. He was born in Brahmin family. He was born in a Brahmin family. He has contributed to the Hindi literature. He was contributed to the Hindi literature. He wrote a Ramacharita Manasa. He wrote a Ramacharita Manasa, and this is a great book in Hindi in North. It is famous as Tulsi Ramayana. Rama Bhakta Tulsi Dasa is so devotion, pure life, love, affection, patience, generosity among the people. Tulsi and he is so devotion ಅಂದರೆ ಭಕ್ತಿ, ಹಾಗೆ ಪ್ಯೂರ್ ಲೈಫು, ಪ್ರೀತಿ, ಹಾಗೆ ಎಲ್ಲದರ ಬಗ್ಗೆ ಅಫೆಕ್ಷನ್ನು, ಆಮೇಲೆ ತಾಳ್ಮೆ, ಎಲ್ಲವನ್ನು ಜನರಲ್ಲಿ ಮೂಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಯಾರು? ತುಳಸಿದಾಸ್ ಅವರು. ಓಕೆ ಚಿಲ್ಡ್ರನ್, ಲೆಟ್ ಅಸ್ ಸ್ಟಾಪ್ ದ ಲೆಸನ್ ಟಿಲ್ ಹಿಯರ್. Okay, in next class I'll continue the lesson. Okay, some homework is there to you.
See the board. Can you see? Yes. Who is Karnataka Sangeeta Pitamaha? Name Kanakadasa's parents. Write this question answer 2 times. Okay. Thank you.